ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಕವನ ಸಂಕಲನ ಬಿಡುಗಡೆಯ ಕಾರ್ಯಕ್ರಮ ಆರಂಭವಾಗುವುದಕ್ಕೆ ಮುನ್ನ 1 ಗಂಟೆಯ ಅವಧಿ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ತಂಡದ ಕಲಾವಿದರಿಂದ ತಮ್ಮ ಮುಂದೆ ಆಯ್ದ 4 ನೃತ್ಯಗಳ ಪ್ರಸ್ತುತಿ ನಡೆಯಲಿಕ್ಕಿದೆ. ಆಗಮಿಸಿರುವ ಎಲ್ಲರೂ ದಯವಿಟ್ಟು ಸಭಾಂಗಣದೊಳಗೆ ಬಂದು ಕುಳಿತುಕೊಂಡು ಈ ಕಲಾವಿದರ ಕಲಾ ಪ್ರಸ್ತುತಿಯನ್ನು ಆಸ್ವಾದಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಹೆಚ್ಚು ಸಮಯವನ್ನು ವ್ಯಯಿಸದೆ ನಾವು ನೇರವಾಗಿ ನೃತ್ಯ ವೈಭವ ಕಾರ್ಯಕ್ರಮವನ್ನು ಆರಂಭಿಸ್ತೇವೆ. ಕಳೆದ 15 ವರ್ಷಗಳಿಂದ ಮಂಗಳೂರನ್ನು ಕೇಂದ್ರ ಸ್ಥಾನವಾಗಿರಿಸಿಕೊಂಡು ಶಿಕ್ಷಣ, ಕಲೆ, ಸಾಹಿತ್ಯ, ಸಂಸ್ಕೃತಿ ಈ 4 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವ ಅರೆಹೊಳೆ ಪ್ರತಿಷ್ಠಾನದ ಕಲಾ ತಂಡ ನಂದಗೋಕುಲ ಶ್ವೇತಾ ಅರೆಹೊಳೆಯ ನಿರ್ದೇಶನದಲ್ಲಿ 2014ರಿಂದ ನಾಡಿನಾದ್ಯಂತ ಅನೇಕ ನೃತ್ಯಗಳನ್ನು, ನೃತ್ಯ ರೂಪಕಗಳನ್ನು, ನಾಟಕಗಳನ್ನು ಪ್ರಸ್ತುತಪಡಿಸ್ತಾ ಬಂದಿರುವ ತಂಡ ಇಂದು ಆಯ್ದ 4 ನೃತ್ಯಗಳನ್ನು ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತಾರೆ. ಮುಖ್ಯವಾಗಿ ಈ ಹಂತದಲ್ಲಿ ಹೇಳಲೇಬೇಕಾದ ವಿಷಯ ಅಂದರೆ, ಪ್ರಸಾದ್ ರೈ ಅವರು ತಂಡ ಆರಂಭ ಆದಾಗಿನಿಂದ ಅನೇಕ ವೇದಿಕೆಗಳಲ್ಲಿ ನಮಗೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಅಭಿನಂದಿಸ್ತಾ, ವಿಜಯಲಕ್ಷ್ಮಿ ಅಕ್ಕನವರ ಕೃತಿ ಬಿಡುಗಡೆಗೆ ಮುನ್ನ ನಮಗೆ ಸಿಕ್ಕಿರುವ ಈ ಅವಕಾಶವನ್ನು ನಮ್ಮ ಕಲಾವಿದರಿಗೆ ಸಿಕ್ಕಿರುವ ಆಶೀರ್ವಾದ ಎಂದು ಭಾವಿಸುತ್ತಾ ಇದೀಗ ತಮ್ಮ ಮುಂದೆ ತಂಡದ ನೃತ್ಯವನ್ನು ಆರಂಭಿಸ್ತಾ ಇದ್ದೇವೆ. ಆರಂಭದಲ್ಲಿ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಆರಾಧಿಸ್ತಾ ಬರ್ತಾ ಇದ್ದಾರೆ ತಂಡ ಕಲಾವಿದರು ವೇದಿಕೆಯ ಮೇಲೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದೀಗ ತಮ್ಮ ಮುಂದೆ ನಂದಗೋಕುಲದ ಅದ್ಭುತ ಪ್ರಸ್ತುತಿಗಳಲ್ಲಿ ಒಂದೆಬ್ಬ ಹೆಗ್ಗಳಿಕೆಗೂ ಪಾತ್ರವಾಗಿರುವ ನೃತ್ಯ ಶ್ರೀ ಗಣೇಶ ವೈಭವಂ. ನಮಸ್ಕಾರ. ಜನಕಿಟ ಜನಕಿಟ ದಿನ
शम्भूफलसार भक्षितो उमासुतो शोकविनाश कारणो नमामि 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 विघ्नेश्वर पाद पंकजम्। गजवदना है पार्वती नंदन दुःखदा विनाशಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ गजवदना है रंभा विजयध्वज शतर विप्रतिभा गजवदना है रंभा विजयध्वज शतर विप्रतिभा एकदंत वै कल्याणता रिद्धि सिद्धि द्वयराकांता एकदंत वै कल्याणता रिद्धि सिद्धि द्वयराकांता गजवदना है रंभा ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ ಗಣಪ ಗಣಪ ಏಕದಂತ ಪಚ್ಚಕಲ್ಲು ಪಾಣಿ ಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವಂತ ಗಣಪನಿಗೆ 21 ನಮನಗಳು. ಕೆರೆ ಬಿದ್ದ ದೊಡ್ಡರೆ ಎದ್ದ ನಮ್ಮ ಗಣೇಶ ಚಿಕ್ಕರೆ ಬಿದ್ದ ದೊಡ್ಡರೆ ಎದ್ದ ನಮ್ಮ ಗಣೇಶ ಚಿಕ್ಕರೆ ಬಿದ್ದ ದೊಡ್ಡರೆ ಎದ್ದ ನಮ್ಮ ಗಣೇಶ ಚಿಕ್ಕರೆ ಬಿದ್ದ ದೊಡ್ಡರೆ ಎದ್ದ ನಮ್ಮ ಗಣೇಶ
ನನ್ನ ಗುರು ಐರೋಡಿ ಮಂಜುನಾಥ ಕುಲಾಲ್ ಅವರ ಕಂಠದಲ್ಲಿ ಮೂಡಿಬಂದ ಗಣಪತಿಯ ಪೀಠಿಕಾ ಪದ್ಯ, ಅದಾದ ನಂತರ ವಾಸುಕಿ ವೈಭವ್ ಅವರ ಕಂಠದಲ್ಲಿ ಮೂಡಿಬಂದ ರಂಗಗೀತೆ ಗಜವದನ ಹೇರಂಬ, ಈ ಎರಡು ಹಾಡುಗಳಿಗೆ ಕಲಾವಿದರು ಇಲ್ಲಿ ಹೆಜ್ಜೆ ಹಾಕಿದ್ದಾರೆ. ಗಣೇಶನನ್ನು ಆರಾಧಿಸಿದ ನಂತರ ನಾವು ಮುಂದಿನ ನೃತ್ಯದತ್ತ ತೆರಳ್ತಾ ಇದ್ದೇವೆ. ಮುಖ್ಯವಾಗಿ ನಂದಗೋಕುಲ ತಂಡ ಭಕ್ತಿ ಪ್ರಧಾನವಾದ ನೃತ್ಯಗಳನ್ನು ಮತ್ತು ನೃತ್ಯ ರೂಪಕಗಳನ್ನು ನಿರ್ಮಿಸಿ ಪ್ರದರ್ಶಿಸುವ ಮೂಲಕ ನಾಡಿನೆಲ್ಲೆಡೆಗೂ ವಿಶೇಷವಾದ ಒಂದು ತಂಡ ಎನ್ನುವ ಹೆಗ್ಗಳಿಕೆಯನ್ನು ಪಡೆದಿದೆ. ಮಾರಣಕಟ್ಟೆ ಕ್ಷೇತ್ರ ಮಹಾತ್ಮೆ, ಮಂದಾರ್ತಿ ಕ್ಷೇತ್ರ ಮಹಾತ್ಮೆ, ಕೊಲ್ಲೂರು ಕ್ಷೇತ್ರ ಮಹಾತ್ಮೆ, ತುಳುವಿನಲ್ಲಿ ಮಂಗಳಾದೇವಿ ಕ್ಷೇತ್ರ ಮಹಾತ್ಮೆ, ಅಳಿಯಕಟ್ಟಿನ ಸಂಪ್ರದಾಯವನ್ನು ವಿಶೇಷವಾಗಿ ಹೇಳುವ ಭೂತಾಳ ಪಾಂಡ್ಯನ ಕತೆ, ಬಾರ್ಕೂರಿನ ಹಡಗು, ಆನೆಗುಡ್ಡೆ ಕ್ಷೇತ್ರ ಮಹಾತ್ಮೆ, ಹೀಗೆ ವಿವಿಧ ಕ್ಷೇತ್ರಗಳ ಮಹಾತ್ಮೆಯನ್ನು ನೃತ್ಯ ರೂಪಕಗಳಲ್ಲಿ ತೋರಿಸ್ತಾ ಇರುವ ತಂಡ ಇತ್ತೀಚೆಗೆ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯನ್ನು ಸಹ ಧರ್ಮ ಸಂಸ್ಥಾಪನಾರ್ಥಾಯ ಎನ್ನುವ ಹೆಸರಿನಲ್ಲಿ ತಯಾರಿಸಿ ನಾಡಿನಾದ್ಯಂತ ಪ್ರದರ್ಶನವನ್ನು ನೀಡ್ತಾ ಇದೆ. ಕೆಲವು ನೃತ್ಯ ರೂಪಕಗಳು 80-90 ಪ್ರದರ್ಶನಗಳನ್ನು ಕಂಡಿವೆ ಎನ್ನುವುದು ನಮ್ಮ ಹೆಗ್ಗಳಿಕೆ. ಇದೀಗ ಈ ವೇದಿಕೆಯ ಮೇಲೆ ಇಂದು ಈ ವೇದಿಕೆಗೆಂದೇ ನಿರ್ಮಿಸಿಕೊಂಡು ಬಂದಿರುವ ಇನ್ನೊಂದು 3 ನೃತ್ಯಗಳನ್ನು ಕಲಾವಿದರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಈಗ ಒಂದು ಬೇಡರ ನೃತ್ಯವನ್ನು ತಮ್ಮ ಮುಂದೆ ನಂದಗೋಕುಲ ತಂಡದ ಕಲಾವಿದರು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಂಡದ ನಿರ್ದೇಶಕಿ ನೃತ್ಯ ಕಲಾವಿದೆ ಶ್ವೇತಾ ಅರೆಹೊಳೆಯ ನಿರ್ದೇಶನದಲ್ಲಿ ಸುಮಾರು 20ರಷ್ಟು ಕಲಾವಿದರು ತಮ್ಮ ನೃತ್ಯ ರೂಪಕವನ್ನು ವೇದಿಕೆ ಮೇಲೆ ಪ್ರದರ್ಶಿಸ್ತಾ ಇದ್ದಾರೆ. ಈಗ ವೇದಿಕೆಯ ಮೇಲೆ ಪ್ರದರ್ಶಿಸುವ ನೃತ್ಯವನ್ನು ನಾವು ಈ ವಿಶೇಷವಾದ ವೇದಿಕೆಯಲ್ಲಿ ಭಾವಬಿಂಬ ಕವನ ಸಂಕಲನದ ಬಿಡುಗಡೆಯ ಸಂದರ್ಭದಲ್ಲಿ ಪ್ರಸ್ತುತಪಡಿಸುವುದಕ್ಕೆ ಸಿದ್ಧಗೊಳಿಸಿಕೊಂಡು ಬಂದಿದ್ದೇವೆ. ಆಕೃತಿ ಆಶಯ ಪಬ್ಲಿಕೇಶನ್ಸ್ ಪ್ರಕಟ ಮಾಡ್ತಾ ಇರುವ ವಿಜಯಲಕ್ಷ್ಮಿ ರೈಯವರ ಭಾವಬಿಂಬ ಕೃತಿ ಬಿಡುಗಡೆಗೆ ಆಗಮಿಸಿರುವ ತಮ್ಮೆಲ್ಲರನ್ನ ಮತ್ತೊಮ್ಮೆ ಅವರ ಪರವಾಗಿ, ಕುಟುಂಬದ ಪರವಾಗಿ, ಪ್ರಕಾಶಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೀಗ ತಮ್ಮ ಮುಂದೆ ನಂದಗೋಕುಲ ತಂಡದ ಮುಂದಿನ ನೃತ್ಯ ಒಂದು ಬೇಡರ ನೃತ್ಯ.
ಧನ್ಯವಾದಗಳು. ಅನೇಕ ಸಾಂಸ್ಕೃತಿಕ ರಾಯಭಾರಿಗಳು ಇಲ್ಲಿದ್ದೀರಿ. ಮುಖ್ಯವಾಗಿ ಮೋಹನ್ ಆಳ್ವ ಸರ್ ಮುಂದೆ ಇಂತಹ ನೃತ್ಯಗಳನ್ನು ಪ್ರಸ್ತುತಪಡಿಸುವುದು ನಮಗೂ ಬಹಳ ಸಂಭ್ರಮದ ವಿಷಯ. ಅನೇಕ ಸಂದರ್ಭಗಳಲ್ಲಿ ಮೋಹನ್ ಆಳ್ವ ಅವರು ನಮಗೆ ವೇದಿಕೆಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನೆಯುವುದು ನನಗೆ ಕರ್ತವ್ಯ ಅಂತ ಭಾವಿಸಿಕೊಂಡಿದ್ದೇನೆ. ಈಗ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರು ಒಂದು ಕೋಲಾಟವನ್ನು ಪ್ರಸ್ತುತಪಡಿಸ್ತಾರೆ. ಈಗಾಗಲೇ ಹೇಳಿದ ಹಾಗೆ ಭಕ್ತಿ ಪ್ರಧಾನ ನೃತ್ಯಗಳನ್ನು ಅತ್ಯಂತ ಹೆಚ್ಚು ಪ್ರಸ್ತುತಪಡಿಸುವ ತಂಡ ಇದು. ಇಂದು ವಿಶೇಷವಾಗಿ ಕೆಲವು ನೃತ್ಯಗಳನ್ನು ಸಂಯೋಜನೆ ಮಾಡಿಕೊಂಡು ಬಂದು ನಮ್ಮ ವಿಜಯಲಕ್ಷ್ಮಿ ರೈಯವರ ಪುಸ್ತಕ ಬಿಡುಗಡೆಯನ್ನು ಸ್ಮರಣೀಯವಾಗಿ ಹಬ್ಬಿಸಬೇಕು ಅನ್ನುವ ಉದ್ದೇಶದಿಂದ ನಾವು ತಯಾರಾಗಿ ಬಂದಿದ್ದೇವೆ. ಮುಂದೆ ಕೋಲಾಟ ನೃತ್ಯವೊಂದನ್ನು ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತಾರೆ. ಅದ ನಂತರ ಶ್ವೇತಾ ಪ್ರಸ್ತುತಪಡಿಸುವ ಒಂದು ಏಕವ್ಯಕ್ತಿ ನೃತ್ಯ. ಕೊನೆಯಲ್ಲಿ ನಮ್ಮ ತಂಡದ ಬಹಳ ಅದ್ಭುತವಾದ ಪ್ರಸ್ತುತಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾದ ಶ್ರೀದೇವಿ ವೈಭವಂ ನೃತ್ಯವನ್ನು ಪ್ರಸ್ತುತಪಡಿಸುವ ಮೂಲಕ ಈ ನೃತ್ಯ ವೈಭವವನ್ನು ಮುಗಿಸಿ ನಾವು ಪುಸ್ತಕ ಬಿಡುಗಡೆಗೆ ಈ ವೇದಿಕೆಯನ್ನು ಅನು ಮಾಡಿಕೊಳ್ಳಲಿಕ್ಕಿದ್ದೇವೆ. ಸೌಜನ್ಯ ಹೆಗಡೆಯವರು ಕಾರ್ಯಕ್ರಮ ನಿರೂಪಣೆ ಮಾಡಬೇಕಿತ್ತು. ಆ ಅವಕಾಶವನ್ನು ನನಗೆ ಒದಗಿಸಿ ಅವರು ಮುಂದಿನ ಕಾರ್ಯಕ್ರಮಕ್ಕೆ ತಯಾರಾಗ್ತಾ ಇದ್ದಾರೆ. ಮತ್ತೊಮ್ಮೆ ಬಂದಿರುವ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೀಗ ವೇದಿಕೆಯ ಮೇಲೆ ಒಂದು ಕೋಲಾಟದ ನೃತ್ಯವನ್ನು ತಂಡದ ಕಲಾವಿದೆಯರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಬಹುಶಃ ತಮ್ಮೆಲ್ಲರ ಚಪ್ಪಾಳೆ ಇದ್ದರೆ ಈ ಕಲಾವಿದರಿಗೆ ಆಶೀರ್ವಾದ ಅಂತ ಭಾವಿಸ್ತಾ ಇದೀಗ ತಮ್ಮ ಮುಂದೆ ಕೋಲಾಟ ನೃತ್ಯ ನಂದಗೋಕುಲದ ಕಲಾವಿದೆ ಶ್ವೇತಾ ಅರೆಹೊಳೆಯ ನಿರ್ದೇಶನದಲ್ಲಿ ನಂದಗೋಕುಲ ಕಲಾವಿದರಿಂದ ತಮ್ಮ ಮುಂದೆ. ಅವನು ಹೋದಾಗಿಂದ ನನ್ನ ಹೊಟ್ಟೆ ಬಟ್ಟಿಗೆ ನೀ ಸಹ ಸೇರ್ತಾ ಇಲ್ವಲ್ಲ ನನ್ನ ತಂಗಿ. ತಲೆಂದರೆ ಬಂದಿರುವಂತಹ ಮುದಿ ನನ್ನ ಸೌತರಿಗೊಳ್ಕೊಂಡು ಕೂತಿದ್ದಾನಲ್ಲ. ಅವನ್ಗಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟೆಗ ನೋವು ಬಂದು ಹೊಟ್ಟೆಗ ಹಿಡಿಯಬಾರ್ದ, ನಾಗರಾಚಾರ ಬಂದು ನರಳಾಡಿ ಸಾಯಬಾರ್ದ, ಕಳ್ಳ ನಾಯ್ದ ಕೊಳೆಯ ಬರಲಿಲ್ಲ ನಂಗೆವ್ವ. ಕಂದನ್ನ ತಾನಾನ ಗಗನಾನ ತಾನಾನ, ಕಂದನ್ನ ತಾನಾನ ಗಗನಾನ ತಾನಾನ. ಮುನೀಶ್ವರ ಮೂರ್ಜಾವಂತೆ ಕಲ್ಲು ನೀರು ಕರಗೋ ವ್ಯಾಳಿಯಂತೆ ಸಪ್ಪಟ್ಟು ಸರಿ ರಾತ್ರಿಯಂತೆ ಉತ್ನಳ್ಳೆ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನು ಕಂಡು ಯಾವ ರೀತಿ ಪ್ರೀತಿಯಿಂದ ಕರಿತಿದ್ದಾಳಪ್ಪ ಅಂದ್ರೆ, ಭಾವ 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 ಮಾತಾನಾಡಯ್ಯ ಶಂಭೋ, ಮಾತಾನಾಡಯ್ಯ ಶಂಭೋ, ಮಾತಿಗೆ ಬರಲ್ಲ ಮಾತಾನಾಡಯ್ಯ ಶಂಭೋ, ಮಾತಾನಾಡಯ್ಯ ಶಂಭೋ, ಮಾತಿಗೆ ಮಾರುಳಾದೆ ಪ್ರೀತಿ
ಕರೆದು ಕೂಗೋದು ಮೂರು ಮಾತು ಕೂಗಿ ಹಿಂತಿರುಗಿ ಬರುವಾಳಲ್ಲೋ ರಂಭೆ ಉತ್ನಳ್ಳಿ ಮಾರೇ ಧನ್ಯವಾದಗಳು ಕಲಾವಿದೆಯರಿಗೆ ಹಾಗೂ ಪ್ರೋತ್ಸಾಹಿಸಿದ ಸಹರತಿ ಪ್ರೇಕ್ಷಕರಾದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಈ ವೇದಿಕೆಯ ಮೇಲೆ ತಂಡದ ನಾಯಕಿ ನಿರ್ದೇಶಕಿ ಶ್ವೇತಾ ಅರೆಹೊಳೆ ಒಂದು ಏಕವ್ಯಕ್ತಿ ನೃತ್ಯದ ಮೂಲಕ ಬರ್ತಾ ಇದ್ದಾಳೆ. ದಾಸಶ್ರೇಷ್ಠರಲ್ಲಿ ಓರ್ವರಾದ ವಿಜಯದಾಸರ ರಚನೆ, ಪುತ್ತೂರು ನರಸಿಂಹರಾಯಕವರ ಕಂಠದಲ್ಲಿ ಮೂಡಿಬಂದ ಪವಮಾನ ಜಗದ ಪ್ರಾಣ ಈ ಹಾಡಿಗೆ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಾರೆ ಶ್ವೇತಾ ಅರೆಹೊಳೆ. ಮಂಗಳೂರಿನ ನೃತ್ಯಗುರು ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಅವರಲ್ಲಿ ಭರತನಾಟ್ಯದ ವಿದ್ವತ್ತನ್ನು ಅಭ್ಯಾಸ ಮಾಡ್ತಾ ಈಗಾಗಲೇ ಕಾಂತಾರ 1, ಸಾರಂಗಿ, ಹರೀಶ ವಯಸ್ಸು 36, ಮಗನೇ ಮಹಿಷ ಹೀಗೆ ವಿವಿಧ ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಮತ್ತು ನೃತ್ಯವನ್ನೇ ತನ್ನ ಜೀವನವನ್ನಾಗಿ ಮುಂದುವರಿತಾ ಇರುವ ಶ್ವೇತಾ ಅರೆಹೊಳೆ ಇದೀಗ ವೇದಿಕೆಯ ಮೇಲೆ ತಮ್ಮ ಮುಂದೆ ಪವಮಾನ ಜಗದ ಪ್ರಾಣ ನೃತ್ಯದ ಮೂಲಕ ಬರ್ತಾ ಇದ್ದಾರೆ. ನಂತರ ಮತ್ತೊಂದು ನೃತ್ಯವನ್ನು ಪ್ರಸ್ತುತಪಡಿಸಿ ವೇದಿಕೆಯನ್ನು ಪುಸ್ತಕ ಬಿಡುಗಡೆಗೆ ನಾವು ತೆರವುಗೊಳಿಸ್ತಾ ಇದ್ದೇವೆ. ತಮ್ಮ ಮುಂದೆ ಶ್ವೇತಾ ಅರೆಹೊಳೆ. ಪವಮಾನ ಭವಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಮಕ್ಕೆ ನಿನ್ನಾರಾಧಿಪುದಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರಮತಿಯನು ನೀ ಮಾಣಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ
ಸಜ್ಜನರ ಪರಿಹಾರ ಸಜ್ಜನರ ಪರಿಹಾರ ಅರ್ಜುನ ಗೊಲಿದಂದು ಧ್ವಜವಾನಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ಧೂಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಪ್ರಾಣಪಾನ ವ್ಯಾನಭೂದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗೀರ್ವಾಣಾದ್ಯಮರರಿಗೆ ಜ್ಞಾನಧನ ಪಾಲಿಪವರೇಣ್ಯ ಜ್ಞಾನಧನ ಪಾಲಿಪವರೇಣ್ಯ ನಾನು ನಿರುತದಲ್ಲಿ ಏನೇನೆ ಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನೋ ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ 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 ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ಪವಮಾನ 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 ಇರುವಂಥ ಎಲ್ರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಯತ್ರ ನಾರ್ಯಸ್ತೆ ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಎಲ್ಲಿ ನಾರಿಯನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಯಾಗಿರ್ತಾರೆ. ಇವತ್ತಿನ ದಿನದಲ್ಲಿ ನಾರಿ ಪುರುಷರು ಮೇಲೆ ಕೆಳಗೆ ಅಂತ ಹೇಳದೆ ಎಲ್ಲರೂ ಸರಿಸಮಾನರಾಗಿರುವಂತಹ ಒಂದು ದಿನಗಳಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದರೂ ಕೂಡ ಇವತ್ತು ನಾರಿಯನ್ನು ಪೂಜಿಸುವಂತಹ ದಿನ. ಯಾಕಂದರೆ ಬಹಳಷ್ಟು ಉತ್ತಮವಾದಂತಹ ಕೃತಿಯನ್ನು ಕವನ ಸಂಕಲನವನ್ನು ಬರೆದಂತಹ ವಿಜಯಲಕ್ಷ್ಮಿ ರೈ ಅವರನ್ನು ಆರಾಧಿಸುವಂತಹ ದಿನ. ಒಂದ್ಸಲ ಜೋರಾದ ಚಪ್ಪಾಳೆ ಅವರಿಗೆ ಅಭಿನಂದನೆಯನ್ನು ಕೋರುವುದರ ಜೊತೆಗೆ ಬಂದಿರುವಂತಹ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾಯಿಯನ್ನು ಶ್ರೀ ಶಕ್ತಿಯನ್ನು ಆರಾಧಿಸುವಂತಹ ಈ ಸಮಯದಲ್ಲಿ ಈ ವೇದಿಕೆಯಲ್ಲೂ ಕೂಡ ಅಂಥದ್ದೇ ಒಂದು ಬಹಳ ಸುಂದರವಾದಂತಹ ಪ್ರದರ್ಶನವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ. ಹಲವಾರು ನಿಮಿಷಗಳಿಂದ ನಿಮ್ಮೆಲ್ಲರನ್ನು ಮನೋರಂಜಿಸ್ತಿರುವಂತಹ ಒಂದು ತಂಡ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಅನ್ನುವಂಥದ್ದು. ಪ್ರೊಫೆಷ್ನಲಿ ಅವರ ಒಂದು ವಿದ್ಯಾಭ್ಯಾಸವನ್ನು ವಿವಿಧ ಕ್ಷೇತ್ರದಲ್ಲಿ ಮಾಡಿದರೂ ಕೂಡ ಕಲಾರಂಗಕ್ಕೆ ಕಲಾ ವೇದಿಕೆಗೆ ಮುಡಿಪಾಗಿಟ್ಟಂತಹ ಒಂದು ಪ್ರೀತಿಯನ್ನು ಇನ್ನೊಂದು ಹಂತಕ್ಕೆ ತಗೊಂಡು ಹೋಗುವಲ್ಲಿ ನಂದಗೋಕುಲ ಅನ್ನಂತಹ ತಂಡ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಹಲವಾರು ಫಿಲ್ಮ್ನಲ್ಲಿ ಅಥವಾ ಶಾರ್ಟ್ ಸ್ಟೋರೀಸಲ್ಲಿ ಸಿಲ್ವರ್ ಸ್ಕ್ರೀನ್ ಮೇಲೆ ಹಾಗೂ ಅತಿ ಶೀಘ್ರದಲ್ಲಿ ಹಲವಾರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸಲ್ಲಿ ಕಾಣುವಂತಹ ನಮ್ಮ ಪ್ರೀತಿಯ ಶ್ವೇತಾ ಅರೆಹೊಳೆ ಅವರ ತಂಡ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಹೆಮ್ಮೆಯಿಂದ ತಂದೆಯವರು ಆವಾಗಿಂದ ಇಂಟ್ರೊಡಕ್ಷನನ್ನು ಕೊಡ್ತಾ ಇದ್ರು. ಈ ತಂಡವನ್ನು ಮುಂದುವರಿಸುವಲ್ಲಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಅವ್ರಿಗೂ ಕೂಡ ಅಭಿನಂದನೆಯನ್ನು ಕೊಡ್ತಾ ಇದ್ದೇವೆ. ಅರೆಹೊಳೆ ಪ್ರತಿಷ್ಠಾನದ ಮುಖೇನ ಶ್ವೇತಾ ಅರೆಹೊಳೆಯ ಒಂದು ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಈ ಸುಂದರವಾದಂತಹ ತಂಡ ಇದೀಗ ವೇದಿಕೆಯಲ್ಲಿ ದೇವಿ ಶಕ್ತಿಯನ್ನು ಮಹಿಷಾಸುರ ಮರ್ದಿನಿಯ ರೂಪದ ಒಂದು ಚೊಕ್ಕದಾದಂತಹ ಒಂದು ಪ್ರದರ್ಶನದಲ್ಲಿ ತಗೊಂಡು ಬರಲಿಕ್ಕಿದ್ದಾರೆ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ಫಾರ್ ದ ವಂಡರ್ಫುಲ್ ಆರ್ಟಿಸ್ಟ್ ಹೂ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಆನ್ ದಿಸ್ ಸ್ಟೇಜ್. ಅರೆಹೊಳೆ ಪ್ರತಿಷ್ಠಾನದ ವತಿಯಿಂದ ನಂದಗೋಕುಲದಿಂದ ಶ್ವೇತಾ ಅರೆಹೊಳೆಯವರ ಒಂದು ಸಾರಥ್ಯದಲ್ಲಿ ಆಗ್ತಾ ಇರುವಂತಹ ಸುಂದರವಾದಂತಹ ಪ್ರದರ್ಶನ ಶ್ರೀದುರ್ಗ ಮಹಿಷಾಮರ್ದಿನಿ.
विश्वविनोदिनि नन्दनुते गिरिवरविन्द्य शिरोदिनि वासिनि विष्णुविलासिनि जिष्णुनुते ऐगिरि नन्दिनि नन्दित मेदिनि विश्वविनोदिनि नन्दनुते गिरिवर विन्ध्य शिरोधिनि वासिनि विष्णुविलासिनि जिष्णुनुते भगवति हेशिति कण्ठ कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ब्रह्मचारिण्यनुत्तमा प्रवरारूढ चन्द्रकोपास्त्रकैरुदा प्रसादं तनुते मह्यं चन्द्रघण्टेति विश्रुता सम्पूर्णकलशं रुधिराप्लुतमेव च हस्तपद्माभ्यां पुष्पाण्डा शुभदास्तु मे सिंहासनागतादित्यं रत्नाश्रितकरद्वया शुभदास्तु सदा देवी स्कन्दमाता यशस्विनी चन्द्रहासोज्ज्वलकरा चातुलवरवाहना कात्यायनी शुभं द्रव्या देवी दानवघातिनी एकवेणी शपाकर्ण पुराणघ्नाखरास्थिता श्रीकर्णिका कर्णि नैनाव्यक्तशरीरिणी
समारूढ श्वेताम्बरधरा शुचिः महागौरी शुभं दद्यान् महादेव प्रमोददा सिद्धगन्धर्व यक्ष्याद्यैरसुरैरवरैरपि सेव्यमाना सदा भूया सिद्धिदा सिद्धिदायिनी जगदों तगुदिगु जगदों तगुदिगु जगदों तगिटदों तगदगिटदों दृगुदगिटदिगिटदों जगदों तदिं जगदों तदिं जगदों तदिं जगदों तदिं तगदिं तगणं तगमनरिदों तदों तनतदिं तदिं जनु तदिं तदिं तनतदिं तदिं निजनि जनि 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 तगिटदिनि तजनु तदिनि तजनु जनु जगदों तगदों भयंकरी अंड सरासरियानवळे कंडं कलंगिड पिंडं मुडंगिड कुंडलि कुरुडि निंद्रवळे कंडवकंडिल कंडवलिंडिल रूपं कोंडवळे त्रिशूलायुधं एरितडलागिड वेरिगुंडुवा सिंहवाहिनिगे भैरवि पंचमि पंचमि गत्तनि वैरवि मंडलिनी சடை முடி சாம்பலும் எலும்பினில் மாலையும் பூண்டவளே உடையொரு வாழினை உருவிய போர்த்தரம் உடலை துண்டாடிய சூலினியே ருத்திர தாண்டவி ரூப கொடும்பினி கெடும்பதை வென்ற காளினியே காளினியே பத்ர காளினியே सर्वस्वरूपे सर्वेशे सर्वशक्ति समन्विते भये व्यस्त्राहि नो देवी
विश्वविनोदिनि नन्दिनुते गिरिवरविन्ध्यशिरोदिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते दुरवरवर्षिणि दुर्धरदर्शिणि दुर्मुखमर्षिणि हर्षरते त्रिभुवनपोषिणि शङ्करदोषिणि कल्मषमोचनि घोररते धनुजनि रोषिणि दुर्मदशोषिणि दुःखनिवारिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते
బంధాలే తానై అమ్మాయక్కై చెల్లై భార్య పతిని ఇల్లు నడిపించే శక్తియే అమ్మా ఐగిరి నందిని నందిత మోదిని విశ్వ వినోదిని నందినుతే గిరివర వింధ్య శిరోదిని మాదిని విష్ణునాథిని జిష్ణునుతే భగవతి హేషితి కంఠ కుటుంబిని భూరి కుటుంబిని భూరి కృతే జయ జయ హే మహిషాసురమర్దిని రమ్య కవర్దిని శైలసుతే సురలన నాదతనే తనే తాళ నిమిత్త చాసితే కంకుమాపతివర గౌంగత తాళవ తాళ కుతూహల నాదరతే దివ్యమికిట దిక్కిట దిమి ధ్వని తీరం రంగమి నాదరతే జయ జయ హే మహిషాసురమర్దిని రమ్య కవర్దిని శైలసుతే రమ్య కవర్దిని శైలసుతే రమ్య కవర్దిని శైలసుతే రమ్య కవర్దిని శైలసుతే ఐగిరి నందిని నందిత మేదిని విశ్వ వినోదిని నందనుతే గిరివర వింధ్య శిరోదిని వాసిని విష్ణు విలాసిని జిష్ణునుతే భగవతి హేచితి కంఠ కుటుంబిని భూరి కుటుంబిని భూరి కృతే జయ జయ హే మహిషాసురమర్దిని రమ్య కవర్దిని శైలసుతే రమ్య కవర్దిని శైలసుతే రమ్య కవర్దిని శైలసుతే రమ్య కవర్దిని శైలసుతే దేవి విష్ణు రూపేణ దేవి శక్తి రూపేణ దేవి లక్ష్మీ రూపేణ దేవి శాంతి రూపేణ శాంతి రూపేణ నమో నమః నమో నమః నమో ಧನ್ಯವಾದ. ಬಹುಶಃ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಬೇಕು ಅನ್ನುವ ಆಶಯ ಇದ್ದರೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪೋಷಣೆಯನ್ನು ಮಾಡುವಂತಹ ಅವರಿಗೆ ಮಾತ್ರ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಂದಗೋಕುಲದ ಇತಿಹಾಸದಲ್ಲಿ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಾವು ಇದು 2ನೇ ಬಾರಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವೆ. ಹಿಂದೆ ಪಿ ಕಿಶೋರ್ ರಾವ್ ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತೇವೆ. ಅವರ ಸೊಸೆಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಹ ನಾವು ಈಗ ಒಂದು ಕಾರ್ಯಕ್ರಮ ನೀಡಿದ್ದೆವು. ಇವತ್ತು ವಿಜಯಲಕ್ಷ್ಮಿ ರೈ ಅವರ ಈ ಪುಸ್ತಕ ಬಿಡುಗಡೆ ಭಾವಬಿಂಬದ ಕಾರ್ಯಕ್ರಮದಲ್ಲಿ ನಮಗೆ ನೀಡಿದ ಈ ಅವಕಾಶಕ್ಕಾಗಿ ಪ್ರಸಾದ್ ರೈ ಕುಟುಂಬದ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇವೆ. ಅನೇಕ ಗಣ್ಯರು ತಾವೆಲ್ಲರೂ ಇದ್ದೀರಿ. ತಮಗೆಲ್ಲರಿಗೂ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರುವುದಕ್ಕೆ ಧನ್ಯವಾದವನ್ನು ಹೇಳ್ತಾ ಎಲ್ಲ ಕಲಾವಿದರ ಹೆಸರನ್ನು ಹೇಳುವ ಮೂಲಕ ಅವರನ್ನು ಪರಿಚಯಿಸುವುದು ನನ್ನ ಕರ್ತವ್ಯ ಅಂದ್ಕೊಂಡಿದ್ದೇನೆ. ಇದೀಗ 7ನೇ ತರಗತಿಯಲ್ಲಿ ಓದ್ತಾ ಇರುವ ಗಣೇಶ ರಂಗಾಯಣದ ಪದವೀಧರೆ, ರಂಗಭೂಮಿ ಕಲಾವಿದೆಯಾಗಿ ನಂದಗೋಕುಲ ತಂಡದೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಕಲಾವಿದೆಯಾಗಿರುವವಳು ಚೈತ್ರ ಕೋಟ್ಯಾನ್. ಇದೀಗ 2ಯ PUCಯಲ್ಲಿ ಓದ್ತಾ ಇರುವ ಕಲಾವಿದೆ ಸೌಜನ್ಯ ಬೆಳಚಡ. ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪ್ರಥಮ PUCಯಲ್ಲಿ ಓದ್ತಾ ಇರುವ ಸಾಧ್ವಿ ಪಿ ಶೆಟ್ಟಿ. ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪದವಿಯಲ್ಲಿ ಓದ್ತಾ ಇರುವ ಸಾನ್ವಿ ಉಳ್ಳಾಲ್. ಸಂತ ಆಗ್ನೆಸ್ ಕಾಲೇಜಿನಲ್ಲಿ MBA ಪದವಿಯಲ್ಲಿ ಓದ್ತಾ ಇರುವ ತಂಡದ ಕಲಾವಿದೆ ಸಹನಾ ಪೂಂಜಾ. ಸ್ನೇಹ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವ ಸ್ನೇಹ. ನಿಟ್ಟೆ ಕಾಲೇಜಿನಲ್ಲಿ ಓದ್ತಾ ಇರುವ ಜಾನ್ವಿ. ಈಕೆ ಇವತ್ತು ಪ್ರಥಮ ಬಾರಿಗೆ ನಂದಗೋಕುಲ ತಂಡದಲ್ಲಿ ವೇದಿಕೆಯ ಮೇಲೆ ಏರಿದ್ದಾಳೆ. ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇರುವ ಧೃತಿ ಹೆಗಡೆ. ಕೆನರಾ ಕಾಲೇಜಿನಲ್ಲಿ ಪದವಿಯಲ್ಲಿ ಓದ್ತಾ ಇರುವ ಭೂಮಿಕಾ ಶೆಟ್ಟಿ. MV ಶೆಟ್ಟಿ ಕಾಲೇಜಿನಲ್ಲಿ ಫಿಸಿಯೋಥೆರಪಿ ಓದ್ತಾ ಇರುವ ಖುಷಿ ಬಿರ್ವಾ. ನಿಟ್ಟೆ ಕಾಲೇಜಿನಲ್ಲಿ PUCಯಲ್ಲಿ ಓದ್ತಾ ಇರುವ ಪರ್ಣಿಕಾ ಗೋಕುಲ್. ಸ್ನಾತಕೋತ್ತರ ಪದವಿಯ ನಂತರ ತಂಡದೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಕಲಾವಿದೆಯಾಗಿ ಸಹಕರಿಸುತ್ತಿರುವ ವಿದುಷಿ ಸೃಜನಾ ಚಿಪ್ಲೂಣ್ಕರ್. ಇಂದು ಪ್ರದರ್ಶನವಾದ ಎಲ್ಲ ನೃತ್ಯಗಳ
ನೃತ್ಯ ನಿರ್ದೇಶನ ಮತ್ತು ಸಂಯೋಜನೆ ತಂಡದ ನಾಯಕಿ ಶ್ವೇತಾ ಅರೆಹೊಳೆ. ಈ ಎಲ್ಲ ಕಲಾವಿದರ ವಸ್ತ್ರ ವಿನ್ಯಾಸ ಮತ್ತು ಅದನ್ನು ತಯಾರು ಮಾಡಿದವರು ಗೀತಾ ಅರೆಹೊಳೆ. ದಯವಿಟ್ಟು ವೇದಿಕೆಗೆ ಬರಬೇಕು ಗೀತಾ ಅರೆಹೊಳೆ. ಹಾಗೆ ಪ್ರಸಾದನ ಕೊಠಡಿಯಲ್ಲಿ ಸಹಕರಿಸ್ತಾ ಇರುವ ವಿಶಾಲಾಕ್ಷಿರಾವ್. ಬೆಳಕಿನ ವಿನ್ಯಾಸ ಮತ್ತು ನಿರ್ವಹಣೆಯಲ್ಲಿ ವಿನಯ್ ಉಳ್ಳೂರು. ಮಹಿಷಾಸುರನಾಗಿ ನೀನಾಸಂನಲ್ಲಿ 1 ವರ್ಷದ ಪದವಿ ಮುಗಿಸಿ ನೀನಾಸಂ ತಿರುಗಾಟದ 1 ವರ್ಷದ ನಾಟಕದಲ್ಲಿ ಸಹ ಅಭಿನಯಿಸಿ ತಂಡದ ರಂಗ ಕಲಾವಿದನೂ ಆಗಿ ನಮ್ಮೊಂದಿಗೆ ಆತ ಪೂರ್ಣ ಪ್ರಮಾಣದಲ್ಲಿ ನಂದಗೋಕುಲದೊಂದಿಗೆ ಸಹಕರಿಸ್ತಾ ಇದ್ದಾನೆ. ಅಕ್ಷಿತ್ ನಂದಗೋಕುಲ. ಇದು ನಂದಗೋಕುಲ ತಂಡ. ನಾನು ಅರೆಹೊಳೆ ಸದಾಶಿವರಾವ್. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇಂತಹ ಒಂದು ಅವಕಾಶವನ್ನು ಒದಗಿಸಿದ ಪ್ರಸಾದ್ ರೈ ಅವರಿಗೆ ಅವರ ಕುಟುಂಬಕ್ಕೆ ಧನ್ಯವಾದವನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ ಸೌಜನ್ಯ ಹೆಗಡೆ ಅವರು. ಧನ್ಯವಾದಗಳು. 1 ನಿಮಿಷ ನಿಲ್ಕೊಂಡು ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಬಹಳ ಸುಂದರವಾದಂತಹ ಮನೋರಂಜನಾ ಕಾರ್ಯಕ್ರಮಕ್ಕಿಂತ ಜಾಸ್ತಿ ಒಂದು ಟ್ರೀಟ್ ಟು ದಿ ಐಸ್ ಅಂತ ಹೇಳ್ತಾರೆ. ನೋಡುವವರಿಗೆ ಒಂದು ಹೊಟ್ಟೆ ತುಂಬ ಊಟ ಮಾಡಿದ ಹಾಗೆ ಆನಂದ ನೀಡುವಂತಹ ಒಂದು ಪ್ರದರ್ಶನ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಅರೆಹೊಳೆ ಪ್ರತಿಷ್ಠಾನದ ಮುಖೇನ ನಂದಗೋಕುಲ ಅನ್ನುವಂತಹ ತಂಡವನ್ನು ಮುಂದುವರಿಸ್ಕೊಂಡು ಹೋಗುವಂತಹ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಕೋರ್ತಾ ಪ್ರಸಾದ್ ರೈ ಹಾಗೂ ವಿಜಯಲಕ್ಷ್ಮಿ ಅವರು ದಯಮಾಡಿ ಬಂದು ಈ ತಂಡದ ವತಿಯಿಂದ ಶ್ವೇತಾ ಅರೆಹೊಳೆಗೆ ಒಂದು ನೆನಪಿನ ಸ್ಮರಣಿಕೆ ಹಾಗೂ ಇಡೀ ತಂಡಕ್ಕೆ ಅಭಿನಂದನೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. 6 ಸಾಧನೆಯನ್ನು ಮಾಡಿದಂತಹ ಶ್ವೇತಾ ಹಾಗೂ ಈ ತಂಡ ಇನ್ನಷ್ಟು ಸಾಧನೆಗೆ ಯಶಸ್ಸಿಗೆ ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ತಂದೆ ತಾಯಿ ಜೊತೆಯಾಗಿ ಇರಬೇಕು. ಪ್ಲೀಸ್ ಜಾಯಿನ್ ಸರ್. ನವರಸಗಳನ್ನು ಬದಿಗಿಟ್ಟು ಕೇವಲ ನಗುವಿನ ರಸವನ್ನು ಬೀರ್ತಾ ಒಂದು ಸುಂದರವಾದಂತಹ ಫೋಟೋ.